ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಶ್ರೀ ಎಸ್ ಕೆ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಈಗ ಕೆಲವೊಬ್ಬರು ಒಂದೇ ರಾಶಿ ಇದ್ದರೂ ಅವರ ಗುಣ ಬೇರೆ ಬೇರೆ ಇರುತ್ತೆ. ರಾಶಿ ಅಂದರೆ ಮನಸ್ಥಿತಿ ಅಂತ ನಾವು ತಗೊಬೋದು. ಆದರೂ ಏನಂತಂದರೆ ಗುಣ ಬೇರೆ ಇರುತ್ತೆ. ಇದಕ್ಕೆ ಕಾರಣ ಏನು? ಕಾರಣಗಳಿದ್ದಾವೆ. ಯಾರೆಲ್ಲ ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಮ್ಮನ್ನು ಬೆಂಬಲಿಸಿ. ಜ್ಯೋತಿಷ್ಯದಲ್ಲಿ ನವಗ್ರಹಗಳು, 12 ರಾಶಿಗಳು, ಜೊತೆಗೆ ದಶಾಭುಕ್ತಿ, ದಶಾಕಾಲ, ಲಗ್ನ, ಗೋಚಾರ ಅಂತ ಎಲ್ಲ ಕಂಡುಕೊಂಡ್ರು. ಇದ್ರ ಜೊತೆಗೆ ಬಹುಮುಖ್ಯವಾಗಿ ಇರುವಂಥದ್ದು ನಕ್ಷತ್ರಗಳು. 27 ನಕ್ಷತ್ರಗಳು, ಒಂದೊಂದು ನಕ್ಷತ್ರದಲ್ಲೂ 4 ಪಾದಗಳು, ಹೀಗೆ 108 ಪಾದಗಳು. ಈ 27 ನಕ್ಷತ್ರಗಳನ್ನು 9 ಗ್ರಹಗಳಿಗೆ ಸಮವಾಗಿ ಹಂಚಿಕೆ ಮಾಡಿದ್ದಾರೆ. 3 ನಕ್ಷತ್ರಗಳು ಒಂದೊಂದು ಗ್ರಹಕ್ಕೆ. ಈ ನಕ್ಷತ್ರಗಳು ಬಹಳ ಮುಖ್ಯವಾದಂತಹ ಸ್ಥಾನವನ್ನು ತಗೊಂಡಿದ್ದಾವೆ ಜ್ಯೋತಿಷ್ಯದಲ್ಲಿ. ಯಾಕೆ ಅಂತಂದರೆ, ಒಂದು ಮಗು ಹುಟ್ಟಿದಾಗ ಯಾವ ನಕ್ಷತ್ರ ಉದಯ ಆಗುತ್ತೋ ಅದು ಜನ್ಮ ನಕ್ಷತ್ರ ಆಗುತ್ತೆ. ಆ ಜನ್ಮ ನಕ್ಷತ್ರದ ಮುಖಾಂತರ ಜನ್ಮ ರಾಶಿ ತಿಳಿತದೆ. ಅಂದರೆ ಚಂದ್ರ ಅಲ್ಲಿ ಇರ್ತಾನೆ ಅಂತ, ಅದನ್ನು ಜನ್ಮ ರಾಶಿ ಅಂತ ಹೇಳಿ ಕರೀತಾರೆ. ಮತ್ತು ಉಳಿದ ಗ್ರಹಗಳು ಯಾವ ನಕ್ಷತ್ರದಲ್ಲಿ ಆ ಸಮಯದಲ್ಲಿ ಸಂಚಾರ ಮಾಡ್ತಿದ್ದಾರೆ ಅನ್ನೋದನ್ನು ನೋಡ್ಕೊತ ಜನ್ಮ ಕುಂಡಳಿಯನ್ನು ನಾವು ನಿರ್ಧಾರವನ್ನು ಮಾಡಬಹುದು. ಇಂಥ ಒಂದು ಮಹತ್ವದ ಸ್ಥಾನ ನಕ್ಷತ್ರಗಳಿಗಿದೆ. ಹಾಗಾದರೆ ಈ ನಕ್ಷತ್ರಗಳ ವಿಶೇಷತೆ ಏನು? ಮತ್ತು 27 ನಕ್ಷತ್ರದವರು ಯಾವ ಒಂದು ಪರಿಹಾರವನ್ನು ಮಾಡಿಕೊಂಡ್ರೆ ವೈಜ್ಞಾನಿಕ ವಿಧಾನದಲ್ಲಿ ಅವರಿಗೆ ಏನಂತಂದರೆ ಇರಬಹುದಂತಹ ದೋಷ ಆಗ್ಬೋದು ಅಥವಾ ಸರ್ವಾಂಗೀಣ ಬೆಳವಣಿಗೆ ಆಗ್ಬೋದು ಕಂಡು ಬರುತ್ತೆ ಅನ್ನುವಂತಹ ವಿಚಾರವನ್ನು ಮುಂದೆ ತಿಳಿತಾ ಹೋಗುವಂಥ ಒಂದು ಸರಣಿಯೇ ನಕ್ಷತ್ರಗಳ ವಿಚಾರ ಮತ್ತು ಪರಿಹಾರ. ಎಲ್ಲರೂ ನಮ್ಮ ಚಾನಲನ್ನು ನೋಡ್ತಾ ಇರಿ ಹಾಗೂ ಬೆಂಬಲಿಸ್ತಾ ಇರಿ. ನಕ್ಷತ್ರಗಳಲ್ಲಿ 9ನೇ ನಕ್ಷತ್ರ ಧಾರುಣ ನಕ್ಷತ್ರ, ಸಾತ್ವಿಕ ಗುಣ ಇರುವಂಥದ್ದು. ಸ್ತ್ರೀ ನಕ್ಷತ್ರ ಅಧೋಮುಖ ನಕ್ಷತ್ರ. ಅದರ ದಶಾಕಾಲ 17 ವರ್ಷಗಳಿರ್ತದೆ. 4 ಪಾದಗಳು ಕರ್ಕಾಟಕ ರಾಶಿಯಲ್ಲಿ ಬರುತ್ತೆ. ಇದರ ತತ್ವ ಜಲತತ್ವ. ಪ್ರಾಣಿ ಬೆಕ್ಕು. ನಾಡಿ ಅಂತ್ಯನಾಡಿ. ಇದರ ಅಂಗ ಬಂದು, ದೇಹದ ಅಂಗ ಬಂದು ಇದು ಕಿವಿಯನ್ನು ಸೂಚಿಸ್ತದೆ. ಅಕ್ಷರ ಡಿ, ಡು, ಡೇ, ಡೋ ಈ ಅಕ್ಷರಗಳು ಈ ಒಂದು ನಕ್ಷತ್ರದಲ್ಲಿ ಬರುತ್ತೆ. ಇದರ ಅಧಿಪತಿ ಬಂದು ಬುಧ. ದಶಾಕಾಲ 17 ವರ್ಷಗಳು. ಯಾವುದು ಈ ನಕ್ಷತ್ರ ಅಂತಂದರೆ ಅದು ಆಶ್ಲೇಷ ನಕ್ಷತ್ರ. ಇದರ ಚಿಹ್ನೆ ಸುರುಳಿ ಆಕಾರದ ಸರ್ಪ. ಲಿಂಗ ಹೆಣ್ಣು, ಗಣ ರಾಕ್ಷಸ ಗಣ. ಗುಣ ರಜಸ್ ಅಥವಾ ಸತ್ವ. ಆಳುವ ದೇವತೆ ನಾಗ. ಪ್ರಾಣಿ ಯಾವುದು ಅಂದರೆ ಗಂಡು ಬೆಕ್ಕು. ಭಾರತೀಯ ರಾಶಿಚಕ್ರದಲ್ಲಿ ಅದು 16ನೇ ಡಿಗ್ರಿಯಿಂದ 30 ಡಿಗ್ರಿ ಕರ್ಕಾಟಕ ರಾಶಿಯದು ಬರುವಂತಹ ಒಂದು ನಕ್ಷತ್ರ. ಇದು ಗಟ್ಟಿಯಾಗಿ ಅಂಟಿಕೊಳ್ಳೋ ನಕ್ಷತ್ರ ಅಂತ ಹೇಳಿ ಇದನ್ನು ಪರಿಗಣನೆ ಮಾಡ್ತಾರೆ. ಈ ನಕ್ಷತ್ರದ ಜನರು ಬುದ್ಧಿವಂತರು, ಹಾಗಂತ ಹೇಳಿ ಬೇರೆಯವರು ದಡ್ಡರು ಅಂತಲ್ಲ. ಆದರೆ ಅವರು ಆಗಾಗ್ಗೆ ತಮ್ಮ ಬುದ್ಧಿವಂತಿಕೆಯನ್ನು ತಂತ್ರ ಕಾರ್ಯಗಳಿಗೆ ಬಳಸ್ತಾರೆ. ಇದು ವಿಶೇಷ. ಅವರು ಕುತಂತ್ರ ಮತ್ತು ಸುಳ್ಳುಗಾರರಾಗಿರ್ತಾರೆ. ಹಂಗಂತೇಳಿ ಇದು ಎಲ್ಲರೂ ಅಂತಲ್ಲ. ಅವರು ಮಾಡುವ ಕಾರ್ಯದ ಪರಿಣಾಮಗಳನ್ನು ಅವರೇ ಅನುಭವಿಸ್ತಾರೆ. ಕರ್ಮ ರಿಟರ್ನ್ಸ್.
ಅದು ಅವರ ಬೆಳವಣಿಗೆಗೆ ಕಾರಣ ಆಗುತ್ತೆ. ಅವರು ಅಂದರೆ ಆಶ್ಲೇಷ ನಕ್ಷತ್ರದವರು ತಮಗೆ ಅವಮಾನ ಆಗೋದು ಅಥವಾ ಯಾರಾದರೂ ಟೀಕೆ ಮಾಡೋದನ್ನು ಇಷ್ಟಪಡೋದಿಲ್ಲ. ಈ ಒಂದು ಗುಣಗಳು ಇದ್ದರೆ ಅದು ಆಶ್ಲೇಷ ನಕ್ಷತ್ರ ಅಂತ ಹೇಳ್ಬೋದು. ಹಾಗಾದರೆ ನೆಗೆಟಿವ್ ಇನ್ಫ್ಲೂಯೆನ್ಸಸ್ ಅಂತ ಇರುವಂಥದ್ದನ್ನು ಕಡಿಮೆ ಮಾಡ್ಕೊಳ್ಬೇಕು ಅಂತಂದರೆ ಏನು ಮಾಡಬೇಕು ಅಂತಂದರೆ, ಚಂಪಾ ಮರ, ಈ ಮರನ ಏನಂತಂದರೆ ಈ ಜನಗಳು ನೆಟ್ಟು ನೋಡ್ಕೋಬೇಕು ಮತ್ತು ಪ್ರತಿದಿನ ಅದರ ಕೆಳಗಡೆ ಧ್ಯಾನ ಮಾಡುವಂಥದ್ದು, ಅದರ ಪಾದಗಳನ್ನು ಸ್ಪರ್ಶ ಮಾಡುವಂಥದ್ದು ಒಳ್ಳೆಯದು. ಮತ್ತು ಏನಂತಂದರೆ ಹಣ್ಣನ್ನು, ಆ ಚಂಪಾ ಮರದ ಹಣ್ಣನ್ನು ಹಣದ ಲಾಕರ್ನಲ್ಲಿ ಇಡೋದರಿಂದ ಇದು ಹಣ ಮತ್ತು ಸಂಪತ್ತನ್ನು ಆಕರ್ಷಣೆ ಮಾಡುತ್ತದೆ ಅನ್ನುವಂಥ ಒಂದು ನಂಬಿಕೆ. ಇದು ಆಶ್ಲೇಷ ನಕ್ಷತ್ರದ ವಿಚಾರ. ಇದು ಆಳುವ ಗ್ರಹ ಬುಧ ಆಗಿರೋದ್ರಿಂದ ಶ್ರೀಹರಿಯ ಮೊರೆ ಹೋದರೆ ಇದರ ನೆಗೆಟಿವ್ ಇನ್ಫ್ಲೂಯೆನ್ಸಸ್ ಕಡಿಮೆ ಆಗುತ್ತದೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಕ್ತಾಯ ಮಾಡ್ತಾಯಿದ್ದೇನೆ. ಧನ್ಯವಾದಗಳು.